ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಾ ಆಚಾರ್ ಕನ್ನಡ ವ್ಲಾಗ್ಸ್. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ವ್ಲಾಗ್ ಅನ್ನೋದಕ್ಕಿಂತ ಇದು ಜಾತ್ರೆದ ವ್ಲಾಗ್ ಇದು. ನಾನು ಲಾಸ್ಟು 2 ವೀಡಿಯೋಸಲ್ಲೂ ಜಾತ್ರೆಗೆ ಹೋಗಿದ್ವಿ ಅಂತ ಹೇಳ್ತಾ ಇದ್ದೆ. ಆ ಒಂದು ವಿಡಿಯೋನ ನಾನಿವತ್ತು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲ ದಿನ ಅಂದರೆ ಜನವರಿಯ ಮೊದಲ ಹುಣ್ಣಿಮೆ, ವರ್ಷದ ಮೊದಲ ಹುಣ್ಣಿಮೆ ದಿನ ನಮ್ಮ ಮನೆ ದೇವರ ಜಾತ್ರೆಯನ್ನು ಶುರು ಮಾಡ್ತಾರೆ. ಹುಣ್ಣಿಮೆ ದಿನವೇ ಮಧ್ಯರಾತ್ರಿ 12 ಗಂಟೆ ಸುಮಾರಿಗೆ ಚಂದ್ರ ನತ್ತಿ ಮೇಲೆ ಬರೋ ಅಂಥ ಸಮಯ ನೋಡಿಕೊಂಡು ಒಂದು ಚಂದ್ರಮಂಡಲೋತ್ಸವನ ಮಾಡ್ತಾರೆ. ಚಂದ್ರಮಂಡಲೋತ್ಸವ ಹೇಗೆ ಮಾಡ್ತಾರೆ, ಏನು ಮಾಡ್ತಾರೆ ಅನ್ನೋದಾದರೆ, ಅಲ್ಲಿ ಒಂದು ರೆಡಿ ಮಾಡಿ ಇಟ್ಟಿದ್ದಾರೆ. ಬಿದ್ರು ಕಡ್ಡಿ ಅಂತ ಬರುತ್ತೆ. ಆ ಬಿದ್ರು ಕಡ್ಡಿಯ ಒಂದು ಕಡ್ಡಿಯಲ್ಲಿ ಒಂದು ಆಕೃತಿನ, ಅಂದರೆ ಚಂದ್ರನ ರೀತಿಯಲ್ಲಿ ಕಾಣೋ ಥರ ಒಂದು ಆಕೃತಿನ ಮಾಡಿ ಅಲ್ಲಿಟ್ಟಿದ್ದಾರೆ. ಆ ಒಂದು ಆಕೃತಿಗೆ ತುಪ್ಪದಿಂದ ಬತ್ತಿಗಳನ್ನ ಚುಚ್ಚಿದ್ದಾರೆ. ಅದನ್ನು ತುಪ್ಪದಿಂದ ಹಚ್ಚಬೇಕು. ನಾವು ಜನ ಹೋಗಿರೋರು ನಮ್ಮ ಇಷ್ಟ ಕಷ್ಟಗಳು ಏನಿದೆ ಅದನ್ನೆಲ್ಲ ನೆನೆಸ್ಕೊಂಡು ಆ ಒಂದು ಚಂದ್ರಮಂಡಲಕ್ಕೆ ನಾವೊಂದು ತುಪ್ಪ ಕೊಡ್ಬೋದು, ಮತ್ತು ಎಣ್ಣೆ ಕೊಡ್ಬೋದು. ನಮ್ಮ ಕೈಲಾಗಿದ್ದು ಏನೇ ಆದರೂ ಕೊಡ್ಬೋದು. ನಮ್ಮ ಒಂದು ಕೋರಿಕೆಗಳೇನಿದೆ ಅದನ್ನೆಲ್ಲ ನಾವು ಸಂಕಲ್ಪ ಮಾಡಿಕೊಂಡು ಆ ಒಂದು ತುಪ್ಪನ ಅಲ್ಲಿ ಕೊಡಬೇಕಾಗತ್ತೆ. ಆ ಒಂದು ತುಪ್ಪದಲ್ಲಿ ಬತ್ತಿಗಳನ್ನ ನೆನೆಸಿ ಇಟ್ಟಿರ್ತಾರೆ. ಆ ಬತ್ತಿಗಳನ್ನು ಚಂದ್ರನ ಆಕೃತಿ ಏನಿದೆ ಆ ಆಕೃತಿಗೆ ಆ ಬತ್ತಿಗಳನ್ನೆಲ್ಲ ಜೋಡಿಸ್ಬಿಟ್ಟು ನಂತರ ಅದಕ್ಕೆ ಶಾಸ್ತ್ರೋಕ್ತವಾಗಿ ಪೂಜೆನ ಮಾಡ್ತಾರೆ. ಚಿಕ್ಕಲ್ಲೂರು ನಿಯರ್ ಬೈ ಬೊಪ್ಪೇಗೌಡನ ದೊಡ್ಡಿ ಅನ್ನೋ ಒಂದು ಊರಿದೆ. ಆ ಊರಿನ ಮಠ ಏನಿದೆ ಆ ಮಠದ ಮಠಾಧಿಪತಿಗಳು ಬಂದು ಇದಕ್ಕೆ ಪೂಜೆನ ಮಾಡಿ ಶಾಸ್ತ್ರೋಕ್ತವಾಗಿ ಇದಕ್ಕೆ ಪೂಜೆ ಮಾಡಿ ಈ ಒಂದು ಮಂಡಲನ ಯಾಕೆ ನಾವು ಅಂಟಿಸ್ಬೇಕು ಅನ್ನೋದನ್ನು ಅವರು ಕಂಪ್ಲೀಟಾಗಿ ನಮಗೆಲ್ಲ ತಿಳಿಸಿ ಹೇಳಿ, ಆನಂತರ ಆ ಬತ್ತಿಗಳನ್ನು ಒಂದೊಂದೇ ಅಂಟಿಸ್ತಾ ಬರ್ತಾರೆ. ಆವಾಗ ನಮ್ಮ ರೈತರ ಪಾಲಿನ ಏನೇ ಒಂದು ಹೊಸ ಬೆಳೆ ಏನಿದೆ, ಮತ್ತು ನಮಗೆ ಯಾವ ಕಡೆ ಒಳ್ಳೆ ರೀತಿಯಲ್ಲಿ ಮಳೆ ಬೆಳೆ ಆಗುತ್ತೆ, ಇದರಿಂದ ನಾವು ತಿಳ್ಕೊಬೋದು ಅಂತಲೂ ಕೂಡ ಅಲ್ಲಿ ನಮಗೆ ತಿಳಿಸ್ಕೊಟ್ರು. ಹಾಗೆಯೇ ನಾವು ಸಂಕ್ರಾಂತಿ ಹಬ್ಬದಲ್ಲಿ ಹೊಸ ಬೆಳೆನ ಇಟ್ಟು ನಾವು ಪೂಜೆನ ಮಾಡ್ತೀವಿ. ನೆಕ್ಸ್ಟು ಮುಂದಿನ ದಿನಗಳಲ್ಲಿ ನಮಗೆ ಯಾವ ಕಡೆಯಿಂದ ಒಳ್ಳೆ ಮಳೆ ಬೆಳೆ ಸಿಗುತ್ತೆ, ಯಾವ ಕಡೆ ಒಳ್ಳೆಯದಾಗತ್ತೆ, ಯಾವ ಕಡೆಯಿಂದ ಒಳ್ಳೆಯದನ್ನು ನಾವು ಪಡ್ಕೋತೀವಿ ಅನ್ನೋದನ್ನು ಈ ಒಂದು ಚಂದ್ರಮಂಡಲದಿಂದ ನಾವು ತಿಳ್ಕೊಬೋದು. ಇದು ಯಾವ ದಿಕ್ಕಿಗೆ ಜಾಸ್ತಿ ಜೋರಾಗಿ ಉರಿಯುತ್ತೋ ಆ ದಿಕ್ಕಿನಿಂದ ನಮಗೆ ಏನೋ ಒಂದು ಒಳ್ಳೆಯದಾಗತ್ತೆ ಅನ್ನೋ ಒಂದು ನಂಬಿಕೆ. ಹಾಗೆ ಸುತ್ತ ಫುಲ್ಲು ಒಂದೇ ಸಮವಾಗಿ ಉರಿದ್ರೆ ಎಲ್ಲ ಕಡೆಯೂ ಒಂದು ಒಳ್ಳೆ ರೀತಿಯಲ್ಲಿ ಮಳೆ ಬೆಳೆ ಮತ್ತು ಅನಾರೋಗ್ಯ ಕಾರಣದಿಂದ ನಾಗಾರಾದರೂ ಆಗ್ಬೋದು, ಏನಾದರೂ ಆಗ್ಬೋದು, ಎಲ್ಲ ರೀತಿಯಲ್ಲೂ ನಮಗೆ ಒಳ್ಳೆಯದಾಗತ್ತೆ ಅನ್ನೋದೊಂದು ಇಲ್ಲಿ ನಂಬಿಕೆ. ಹುಣ್ಣಿಮೆ ದಿನದ ಮಧ್ಯರಾತ್ರಿ 12 ಗಂಟೆ ಚಂದ್ರ ನತ್ತಿ ಮೇಲೆ ಬರುವಂಥ ಸಮಯದಲ್ಲಿ ಈ ಒಂದು ಚಂದ್ರಮಂಡಲನ ಹಚ್ತಾರೆ. ನಿಜವಾಗ್ಲೂ ಈ ಒಂದು ಪೂಜೆನ ಈ ಒಂದು ಮಂಡಲೋತ್ಸವನ ನಾವು ಇದು ಫಸ್ಟ್ ಟೈಮ್ ನೋಡಿದ್ದು ಅಂತಲೇ ಹೇಳ್ಬೋದು. ನಾವೆಲ್ಲ ತುಂಬ ಚಿಕ್ಕ ಮಕ್ಕಳಿದ್ದಾಗ ಕರ್ಕೊಂಡೋಗಿದ್ದಾರೆ, ಬಟ್ ನಮ್ಗೆ ಅಷ್ಟೊಂದು ನೆನಪಿಲ್ಲ. ಬಟ್ ನಮಗೆ ಬುದ್ಧಿ ಬಂದ ಮೇಲೆ ನಾನು ನೋಡಿರೋದು ಇದೇ ಫಸ್ಟ್ ಟೈಮ್. ಯಜಮಾನ್ರು ಕೂಡ ತುಂಬ ಚಿಕ್ಕ ಹುಡುಗರಲ್ಲಿ ನೋಡಿರೋದು. ಈಗಿನ ಒಂದು ಪರಿಸ್ಥಿತಿಯಲ್ಲಿ ನಾವು ಮಕ್ಕಳಿಗೆ ಸ್ಕೂಲ್ ರಜಾ ಹಾಕಿಸಿ ಮತ್ತು ಡ್ಯೂಟಿ ರಜಾ ಹಾಕಿಸಿ ಹೋಗಿ ಅಲ್ಲೇ 2-3 ದಿನ ಇದ್ದು ನಾವು ಜಾತ್ರೆ ಮಾಡುವಂಥ ಸ್ಟೇಜಲ್ಲಂತೂ ನಾವು ಇವಾಗಿನ ಸಿಚುವೇಶನ್ಗೆ ಇಲ್ಲ. ಹಾಗಾಗಿ
ನಾವು ಹೋಗ್ತಾನೆ ಇರಲಿಲ್ಲ. ಜಸ್ಟ್ ಒಂದು ದಿನ ಹೋಗಿ ಒಂದು ವಾರ ಜಾತ್ರೆ ನಡೆಯುತ್ತೆ. ಸೊ ಒಂದು ವಾರದಲ್ಲಿ ಒಂದು ದಿನ ಹೋಗಿ ನಾವು ಪೂಜೆ ಮಾಡಿಸ್ಕೊಂಡು ಬರ್ತಾಯಿದ್ವಿ. ಇದೇ ಫಸ್ಟ್ ಟೈಮ್ ಸೊ ಈ ರೀತಿ ಒಂದು ಉತ್ಸವನ ನೋಡೋಕ್ಕೆ ಬಂದಿರೋದು. ಸೊ ಹಾಗೆ ಸ್ನೇಹಿತರೆ, ಸೊ ಈ ಒಂದು ಉತ್ಸವನ ನಿಜವಾಗ್ಲೂ ಈ ವರ್ಷ ಕಣ್ತುಂಬ್ಕೊಂಡ್ವಿ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಖುಷಿಯಾಯಿತು. ಸೊ ಮಕ್ಳಿಗೂ ಕೂಡ ಇದನ್ನೆಲ್ಲ ನಾವು ತಿಳಿಸ್ಕೊಟ್ಟಂಗೆ ಆಗುತ್ತೆ ಅಂತ ಹೇಳಿ ನಾವು ಹೋಗಿದ್ದು. ಕಂಟಿನ್ಯೂಸ್ಲಿ ನಮಗೆ ರಜಾ ಇದ್ದಿದ್ದರಿಂದ ಗಣರಾಜ್ಯೋತ್ಸವ 4th ಸ್ಯಾಟರ್ಡೇ ಭಾನುವಾರ, ಸೊ 3 ದಿನ ಕಂಟಿನ್ಯೂಸ್ ಆಗಿ ರಜಾ ಇದ್ದಿದ್ದರಿಂದ ನಾವು ಸಡನ್ ಪ್ಲ್ಯಾನ್ ಮಾಡಿಕೊಂಡು ಹೋಗಿದ್ದು ಸ್ನೇಹಿತರೆ. ಸೊ ಹಾಗೆ ಈ ಜಾತ್ರೆ ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಪ್ಲೀಸ್ ಸಪೋರ್ಟ್ ಮಾಡಿ. ಬಾಯ್ ಸ್ನೇಹಿತರೆ.